ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. TET 2025 ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತಹ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ DSCRT ಮಾದರಿ ಪ್ರಶ್ನೆಗಳ ವಿಶ್ಲೇಷಣೆ 4ನೇ ವಿಡಿಯೋ ಇವತ್ತು ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಬೆಲ್ ಬಟನ್ ಒತ್ತೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ಈಗ ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಹಲವು ವಿಷಯಗಳಿಗೆ ಸಂಬಂಧಿಸಿದಂತಹ GPSTR, HSTR ಮತ್ತು ಇತರೆ ಏನು ಕ್ಲಾಸಸ್ಗಳು ಸಹ ಸಿಗುತ್ತೆ ನಿಮಗಲ್ಲಿ. TET ಪೇಪರ್ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಇರ್ಬೋದು. ಹಾಗೆ ಇಂಡಿವಿಜುವಲ್ಲಾಗೂ ಸಹ ಇದರ ಕೆಲವು ವಿಷಯಗಳನ್ನು ನೀವು ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗಾಗಲೇ TET ಮತ್ತು ಇತರ ಪರೀಕ್ಷೆಗಳಲ್ಲಿ ನಮಗೆ ಬಂದಿರತಕ್ಕಂಥ ಪ್ರಶ್ನೆಗಳು ಈ ಡಿಸ್ಲ್ಯಾಕ್ಸಿಯಾ, ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ಅಂತ ಪ್ರತಿ ವರ್ಷವೂ ಇದರ ಬಗ್ಗೆ ಒಂದು ಏನು ನಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಇಲ್ಲಿ ನಮಗೆ ಮೇಜರಾಗಿ ಡಿಸ್ಲ್ಯಾಕ್ಸಿಯಾ ಅಂತ ಕೊಟ್ಟಿದ್ದಾರೆ. ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ ಇದು ನಮಗೆ ಎಲ್ಲಿ ಬರುತ್ತೆ, ಯಾವ ಚಾಪ್ಟ್ರಲ್ಲಿ ಅಂದರೆ ಈ ಕಲಿಕಾ ನ್ಯೂನತೆ ಅಂತ ಒಂದು ಚಾಪ್ಟರ್ ಇದೆ. ಕಲಿಕಾ ನ್ಯೂನತೆ ಈ ಒಂದು ಲರ್ನಿಂಗ್ ಪ್ರಾಬ್ಲಮ್ಸ್ ಏನಿದೆ, ಆ ಲರ್ನಿಂಗ್ ಪ್ರಾಬ್ಲಮ್ಸಲ್ಲಿ ನಮಗೆ ಡಿಸ್ಲ್ಯಾಕ್ಸಿಯಾ ಅಂದ್ರೇನು, ಡಿಸ್ಗ್ರಾಫಿಯಾ ಅಂದ್ರೇನು ಅಂದರೆ ಗಣಿತ ಓದೋಕ್ಕೆ ಸಂಬಂಧಿಸಿದಂತೆ ಬರವಣಿಗೆ ಮತ್ತು ಉಚ್ಚಾರಣೆ ಮತ್ತು ದೃಷ್ಟಿ ಸವಾಲುಗಳಲ್ಲಿ ಮೇಲಿನ 3 ಅಂಶಗಳ ಬಗ್ಗೆ ನಮಗಿದು ಬರ್ತದೆ. ಬಟ್ ಈಗ ಡಿಸ್ಲ್ಯಾಕ್ಸಿಯಾ ಅಂತಕ್ಕಂಥದ್ದು ನಮಗೆ ಮೇಜರಾಗಿ ಓದುವುದರಿಂದ ಆಗ್ತಕ್ಕಂಥದ್ದು. ಡಿಸ್ಗ್ರಾಫಿಯಾ ಅಂದರೆ ನಿಮಗೆ ಬರವಣಿಗೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗಾಗಲೇ TETಲಿ ಬಂದಿರತಕ್ಕಂಥ ಕಾನ್ಸೆಪ್ಟ್ಗಳಲ್ಲಿ ನಾವು ಮಾತಾಡೋಣ. ನೋಡಿ, ಡಿಸ್ಲ್ಯಾಕ್ಸಿಯಾ ಈ ಸಾಮರ್ಥ್ಯದ ಕಲಿಕಾ ನ್ಯೂನತೆ, ಓದುವಾಗ ಆಗ್ತಕ್ಕಂಥ ನ್ಯೂನತೆ ಅಂತಕ್ಕಂಥದ್ದು ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಮಾಡೋದಾದರೆ, ಈ ಕಲಿಕಾ ನ್ಯೂನತೆಗಳೇನಿದೆ, ಲರ್ನಿಂಗ್ ಪ್ರಾಬ್ಲಮ್ಸ್. ನೋಡಿ, ಒಬ್ಬ ವ್ಯಕ್ತಿಯಲ್ಲಿ ವರ್ತನೆಯಲ್ಲಿ ಉಂಟಾಗ್ತಕ್ಕಂಥ ಬದಲಾವಣೆಯನ್ನು ನಾವು ಕಲಿಕೆ ಅಂತ ಕರಿತೀವಿ. ಕಲಿಕಾ ನ್ಯೂನತೆಗಳು ಅಂದರೆ ಭಾಷೆ ಇರ್ಬೋದು, ಬರವಣಿಗೆ ಇರ್ಬೋದು, ಲೆಕ್ಕಾಚಾರಗಳಿರ್ಬೋದು, ಈ ಒಂದು ಉಚ್ಚಾರಣಾ ದೋಷಗಳಿರ್ಬೋದು, ಹಾಗೆ ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಈ ಒಂದು ಬರವಣಿಗೆಯ ದೋಷಗಳಿರ್ಬೋದು, ಹಾಗೆ ಲೆಕ್ಕಾಚಾರ ಗಣಿತ ವಿಷಯಗಳ ದೋಷ ಇರ್ಬೋದು. ಉಂಟಾಗುವ ಕಲಿಕಾ ವಿಷಯದ ಆಧಾರದ ಮೇಲೆ ಈ ಕೆಳಕಂಡವನ್ನು ನಾವೇನು ಮಾಡಿದ್ವಿ, ನಿರ್ಧರಿಸಿದ್ದೀವಿ ಅಂತಕ್ಕಂಥದ್ದು. ನೋಡಿ, ಈಗ ಫಸ್ಟ್ ಒಂದು ಡಿಸ್ಲ್ಯಾಕ್ಸಿಯಾ ಅಂದರೆ ಓದುವುದು ಅಂತ. ಈಗೇನು ನಾನು ಹೇಳಿದೆ, ಇಲ್ಲಿ ಡಿಸ್ಲ್ಯಾಕ್ಸಿಯಾ ಅಂದರೆ ಓದುವುದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಈ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದೇನಿದೆ, ಈ ಡಿಸ್ಗ್ರಾಫಿಯಾ ಅಂದರೆ ಬರೆಯುವುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಡಿಸ್ಗ್ರಾಫಿಯಾ ಅಂದರೆ ಬರೆಯುವುದು ಅಂತ ಗೊತ್ತಿರಬೇಕು. ಹಾಗೆ ನಿಮಗೆ ಕ್ಯಾಲ್ಕುಲೇಟ್ ಅಂದರೆ ಕ್ಯಾಲ್ಕುಲೇಟ್ ಅಂದರೆ ಡಿಸ್ಕ್ಯಾಲ್ಕುಲಿಯಾ ಅಂದರೆ ನೀವು ನೆನ್ಪಿಟ್ಕೋಬೇಕಾಗಿರೋದು ಗಣಿತ ಲೆಕ್ಕಾಚಾರ ಅಂತ. ಇದೇನು ಅಂದರೆ ಗಣಿತ ಲೆಕ್ಕಾಚಾರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದು ಬಿಟ್ಟರೆ ನಿಮಗೆ ಈ ಉಚ್ಚಾರಣೆಗೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ, ಉಚ್ಚಾರಣೆ ದೋಷಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಏನು ಅಂದರೆ ಡಿಸ್ಪೋನಿಯಾ ಅಂತಕ್ಕಂಥದ್ದು. ಯಾವುದು ಅಂದರೆ ಈ ಒಂದು ಡಿಸ್ಪೋನಿಯಾ ಅಂತಕ್ಕಂಥದ್ದೇನಿದೆ, ಈ ಡಿಸ್ಪೋನಿಯಾ ಇದು ಉಚ್ಚಾರಣೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆ, ಕಲಿಕಾ ನ್ಯೂನತೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನಿಮಗೆ ಈ ಭಾಷೆಗೆ ಸಂಬಂಧಿಸಿದಂಥ ನ್ಯೂನತೆ ಕೇಳಿದರೆ, ಭಾಷೆ ಮಾತಾಡುವಾಗ ಭಾಷೆಗೆ ಸಂಬಂಧಿಸಿದಂಥ ನ್ಯೂನತೆ ಅಂತ ಕೇಳಿದರೆ ಡಿಸ್ಪಾಸಿಯಾ ಅಂತ ಕರಿತೀವಿ. ಇದೇನಂತ ಕರಿತೀವಿ ನಾವು, ಈ ಒಂದು ಡಿಸ್ಪಾಸಿಯಾ ಅಂತಕ್ಕಂಥದ್ದನ್ನು ಕರಿತೀವಿ. ಡಿಸ್ಪಾಸಿಯಾ ಅಂತ ಕರಿತೀವಿ. ಹಾಗಾಗಿ ಡಿಸ್ಪೋನಿಯಾ ಮತ್ತು ಡಿಸ್ಪಾಸಿಯಾ ಉಚ್ಚಾರಣೆ, ಭಾಷೆ. ಅದು ಬಿಟ್ಟರೆ ನಿಮಗೆ ಓದುವುದು, ಬರೆಯುವುದು ಮತ್ತು ಗಣಿತ ಲೆಕ್ಕಾಚಾರ, ಈ 5 ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಗೊತ್ತಿರಲಿ. ಈ 5 ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ಗೊತ್ತಿದ್ದರೆ ಸಾಕು. ಇದರಲ್ಲೇ ಪ್ರಶ್ನೆಗಳು ನಿಮಗೆ ಬರೋ ಸಾಧ್ಯತೆ ಇರುತ್ತೆ. ಈ ಡಿಸ್ಪೋನಿಯಾ ಅಂದರೆ ನಿಮಗೆ ವಿಶೇಷವಾಗಿ ಉಚ್ಚಾರಣೆ ಅಂತ ಗೊತ್ತಿರಲಿ. ಈ ಡಿಸ್ಪಾಸಿಯಾ ಅಂತಕ್ಕಂಥದ್ದೇನಿದೆ ಇದು ಭಾಷೆಗೆ ಸಂಬಂಧಿಸಿದಂತೆ. ಡಿಸ್ಲ್ಯಾಕ್ಸಿಯಾ ಅಂದರೆ ಓದುವುದು, ಡಿಸ್ಗ್ರಾಫಿಯಾ ಅಂದರೆ ಬರೆಯುವುದು, ಡಿಸ್ಕ್ಯಾಲ್ಕುಲಿಯಾ ಅಂದರೆ ಗಣಿತ ಲೆಕ್ಕಾಚಾರಕ್ಕೆ ಸಂಬಂಧಿಸಿದಂಥ ಅಂಶಗಳು ಅಂತ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ ಈ ಮೊದಲ ಪ್ರಶ್ನೆಗೆ ರೈಟ್ ಆನ್ಸರ್ ಓದುವುದು ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಎರಡನೇ ಪ್ರಶ್ನೆ, ಭಾಷಾ ದೌರ್ಬಲ್ಯವನ್ನು ನೋಡಿ, ಭಾಷಾ ದೌರ್ಬಲ್ಯವನ್ನು ಹೋಗಲಾಡಿಸಲು ಸಲಹೆ ನೀಡಿದ ಭಾಷಾ ತಜ್ಞ. ನೋಡಿ, ಇಲ್ಲಿ ನಮಗೆ ವಾನ್ ರಿಪ್ಪನ್ ಇದೆ, ಈ ಒಂದು ಕಾರ್ಕ್ ಇದೆ, ಹಡ್ಜನ್ ಇದೆ, ವೀರಪ್ಪ ಇದೆ. ನೋಡಿ, ನಮಗೆ ಸೈಕಾಲಜಿಸ್ಟ್ ಮತ್ತು ಭಾಷಾ, ಈ ಲಿಂಗ್ವಿಸ್ಟಿಕ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಭಾಷಾ ವಿಷಯಗಳ ದೌರ್ಬಲ್ಯವನ್ನು ನಾವು ಓದುವ ದೋಷದಲ್ಲಿರ್ಬೋದು, ಗುರುತಿಸುವ ದೋಷದಲ್ಲಿರ್ಬೋದು, ಗ್ರಹಿಕ ದೋಷಗಳಿರ್ಬೋದು, ಈ ಗ್ರಹಿಕ ಕಾಂಪ್ರಿಹೆನ್ಷನ್, ಇವೆಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಫಸ್ಟ್ ನಮಗೆ ಭಾಷಾ ದೌರ್ಬಲ್ಯಗಳನ್ನು ಹೋಗಲಾಡಿಸೋದಕ್ಕೆ ಸಲಹೆ ನೀಡಿದಂಥ ಭಾಷಾ ತಜ್ಞ ಯಾರು ಅಂದರೆ ವಾನ್ ರಿಪ್ಪನ್ ಅಂತಕ್ಕಂಥವ್ನು. ಯಾರು ಅಂದರೆ ವಾನ್ ರಿಪ್ಪನ್ ಅಂತಕ್ಕಂಥವ್ರು ನಿಮಗೆ ಇದ್ರ ಬಗ್ಗೆ ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಭಾಷಾ ದೌರ್ಬಲ್ಯವನ್ನು ಹೋಗಲಾಡಿಸಲು
ಭಾಷಾ ದೌರ್ಬಲ್ಯವನ್ನು ಹೋಗಲಾಡಿಸಲು ಯಾವ ಚಟುವಟಿಕೆ ಸೂಕ್ತ ಅಂತ. ನೋಡಿ ಇಲ್ಲಿ DSCRT ಮಾದರಿ ಪ್ರಶ್ನೆಗಳಲ್ಲಿ ಏನಾಗಿರುತ್ತೆ ಅಂದರೆ ಕ್ವಶನ್ ಜನರಲ್ ಆಗಿರುತ್ತೆ. ನಾವು ಜನರಲ್ ಥಿಂಕ್ ಮಾಡಿ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಇರಬೇಕು. ನೋಡಿ ಇಲ್ಲಿ ಪುನರಾವರ್ತನೆ ನಿಲ್ಲಿಸುವುದು. ಪುನರಾವರ್ತನೆ ನಿಲ್ಲಿಸಿದರೆ ಈ ಚಟುವಟಿಕೆ ಆಗೋದಿಲ್ಲ. ಏನು ಕೇಳಿದೆ ನಾನು? ಭಾಷಾ ದೌರ್ಬಲ್ಯ ಹೋಗಲಾಡಿಸಲು ಯಾವ ಚಟುವಟಿಕೆ ಸೂಕ್ತವಾದದ್ದು ಅಂತ ಕೇಳಿದ್ದೇನೆ. ಸೂಕ್ತವಾದ ಚಟುವಟಿಕೆಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಇಲ್ಲಿ ಈ ರೀತಿಯಾದಂಥ ಒಂದು ಅಂಶಗಳನ್ನು ನಾವಿಲ್ಲಿ ಗಮನದಲ್ಲಿಟ್ಕೋಬೇಕಾಗುತ್ತೆ. ಎಸ್, ಹಾಗಾದರೆ ಇಲ್ಲಿ ಆಲಿಸುವಿಕೆ ಚಟುವಟಿಕೆ ಅಂತಕ್ಕಂಥದ್ದನ್ನು ಸಹ ಈ ಚಟುವಟಿಕೆ ಸೂಕ್ತವಾಗಿದೆ ಅಂತಕ್ಕಂಥದ್ದು. ಆಲಿಸುವಿಕೆ ಚಟುವಟಿಕೆ ಅಷ್ಟೇ ಅಲ್ಲ, ಮಾತನಾಡಬೇಕು. ಕ್ರೀಡಾ ಚಟುವಟಿಕೆಗಳು ಇದಕ್ಕೆ ಬರೋದಿಲ್ಲ. ಬಾಯ್ದೆರೆ ಚಟುವಟಿಕೆಗಳು, ಭಾಷಾ ದೌರ್ಬಲ್ಯ ಅಂದರೆ ನಾವೇನಾದರೂ ಮನಸ್ಸಲ್ಲಿ ಗುಣುಕ್ತಾ ಇರಬೇಕು ಅಥವಾ ಬಾಯ್ದೆರೆಯಾಗಿ ಅದನ್ನು ಮಾತಾಡಿದರೆ ಮಾತ್ರ ನಮಗಿಲ್ಲಿ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಎಸ್, ಹಾಗಾದರೆ 4ನೇ ಪ್ರಶ್ನೆ, ಭಾಷಾ ದೌರ್ಬಲ್ಯವುಳ್ಳ ಮಕ್ಕಳು ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸುತ್ತಾರೆ? ವಿಷಯ, ಅಭಿವ್ಯಕ್ತಿ, ಗ್ರಹಿಕೆ, ಬರವಣಿಗೆ, ದೃಷ್ಟಿ. ನೋಡಿ, ಭಾಷಾ ದೌರ್ಬಲ್ಯರು ಇವೆಲ್ಲ ಚೆನ್ನಾಗಿರ್ತವೆ, ಆದರೆ ಅಭಿವ್ಯಕ್ತಿ, ಅದನ್ನು ಅಭಿವ್ಯಕ್ತಿ ಮಾಡೋದು, ಕಂಟೆಂಟನ್ನು, ವಿಷಯ ಅಭಿವ್ಯಕ್ತಿ, ತುಂಬ ನಾಲೆಡ್ಜ್ ಇರುತ್ತೆ. ಸ್ಟೇಜ್ ಮೇಲೆ ಹೋದ ತಕ್ಷಣ ಅವ್ರಿಗೆ ಏನೂ ಬರೋದೇ ಇಲ್ಲ, ಮಾತಾಡೋಕ್ಕೆ ಆಗಲ್ಲ, ಇಂಟ್ರೋವರ್ಟ್ಸ್ ಥರ ಕೆಲವರು ಇರ್ತಾರೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ನಿಮಗೆ ಫಸ್ಟ್ ಒನ್ ಏನಿದೆ 4ನೇ ಪ್ರಶ್ನೆಗೆ ಆಪ್ಷನ್ ಎ ಹಿಂದೆ ಇದು ಸರಿಯಾದ ಉತ್ತರ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈ ಕಂಟೆಂಟ್ ಆದಮೇಲೆ ನಮಗೆ ವಾನ್ ರಿಪ್ಟನ್ ಅಂತ, ಈ ವಾನ್ ರಿಪ್ಟನ್ ಪ್ರಕಾರ ಭಾಷಾ ದೌರ್ಬಲ್ಯ ಹೋಗಲಾಡಿಸಲು ಯಾವ ರೀತಿಯ ಪರಿಸರ ಹಿತಕರವಾಗಿದೆ ಅಂತಕ್ಕಂಥದ್ದು. ಗೆಳೆಯರು, ಸಮಾರಂಭ ಮತ್ತು ಎಲ್ಲವೂ ಅಂತ. ನೋಡಿ, ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ ಈ ಕೌಟುಂಬಿಕವಾದಂಥ ಮನೆಯಲ್ಲಿ ನೀವು ಮನೆಯೇ ಮೊದಲ ಪಾಠಶಾಲೆ ಅಂತ ಏನು ಹೇಳ್ತಿರಲ್ವ, ಈ ಮನೆಯೇ ಮೊದಲ ಪಾಠಶಾಲೆ ಅಂತ ಏನು ಹೇಳ್ತೀರಾ, ಈ ಪಾಠಶಾಲೆ ಅಂದರೆ ಇಲ್ಲಿ ಮಕ್ಕಳು ಏನು ಕಲಿತಾರೆ, ತಂದೆ ಮತ್ತು ತಾಯಿಯಿಂದ ಏನು ಹೆಚ್ಚಾಗಿ ಮಗು ಕಲಿತಾರಲ್ಲ ಆ ಭಾಷೆ ಹೆಚ್ಚಾಗಿ ಮಗು ಕಲಿತಾ ಹೋಗುತ್ತೆ. ವಾನ್ ರಿಪ್ಟನ್ ಅವರ ಪ್ರಕಾರ ಭಾಷಾ ದೌರ್ಬಲ್ಯ ಹೋಗಲಾಡಿಸಲು ಯಾವ ರೀತಿಯ ಪರಿಸರ ಹಿತಕರವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಆಪ್ಷನ್ ಎಗೆ ಸಂಬಂಧಿಸಿದಂಥ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ಈಗ 5ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ಆಪ್ಷನ್ ಎ ಕೌಟುಂಬಿಕವಾದಂತಹ ಒಂದು ಅಂಶ ಅಂತ. ನೆಕ್ಸ್ಟು ಸ್ವಲೀನತೆಯನ್ನು ಇದರೊಂದಿಗೆ ಗುಣಪಡಿಸಬಹುದು. ನೋಡಿ, ಈಗ ಒಂದು ಪದವನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು. ಯಾವುದು ಅಂದರೆ ಈ ಒಂದು ಸ್ವಲೀನತೆ ಅಂತಕ್ಕಂಥದ್ದು. ಸ್ವಲೀನತೆ ಅಂತಕ್ಕಂಥ ಪದವನ್ನು ಇಂಟ್ರೊಡ್ಯೂಸ್ ಮಾಡಿದರು. ಈ ಸ್ವಲೀನತೆ ಅಂದರೆ ನಾವು ಇಂಗ್ಲೀಷಲ್ಲಿ ಇದನ್ನು ಆಟಿಸಮ್ ಅಂತ ಕರಿತೀವಿ. AUTISM, ಆಟಿಸಮ್ ಅಂತ ಕರಿತೀವಿ. ಈ ಸ್ವಲೀನತೆ ಅಂದರೆ ಏನು ಅಂದರೆ ಈ ಸಾಮಾಜಿಕವಾದಂಥ ಸಂವಹನಗಳಲ್ಲಿ ನಮಗೆ ಕೊರತೆ ಉಂಟಾಗುತ್ತೆ, ಅಥವಾ ಈ ಸಾಮಾಜಿಕವಾದಂತಹ ಒಂದು ಸಮಾಜದಲ್ಲಿ ವರ್ತನೆಯಲ್ಲಿ ನಮಗೆ ಹೊಂದಿಕೊಳ್ಳಲು ತೊಂದರೆ ಉಂಟಾಗ್ತದೆ ಅಂತಕ್ಕಂಥದ್ದು. ಇದು ಒಂದು ನರ ಅಥವಾ ವೈಜ್ಞಾನಿಕವಾದಂಥ ಅಸ್ವಸ್ಥತೆ, ನರದಲ್ಲಿ ಆಗ್ತಕ್ಕಂಥ ಒಂದು ಸೈಂಟಿಫಿಕ್ ಆಗಿರ್ತಕ್ಕಂತಹ ಒಂದು ಅಸ್ವಸ್ಥತೆ ಅಂತ ಕರಿತೀವಿ. ಅಸ್ವಸ್ಥತೆ ಅಂತ ಕರಿತೀವಿ. ನೋಡಿ, ಇದೊಂದು ಗುಣಪಡಿಸಲು ಯಾವುದು ಅಂತಕ್ಕಂಥದ್ದು ಕೇಳಿದ್ದಾನೆ. ವರ್ತನಾ ಚಿಕಿತ್ಸೆ, ಔಷಧಿಗಳು, ಮೆದುಳಿನ ಚಿಕಿತ್ಸೆ ಅಂತ. ನೋಡಿ, ಆಲ್ಮೋಸ್ಟು ಈ ಸ್ವಲೀನತೆ ಅಂದರೆ ಏನು ಅಂದರೆ ಸಮಾಜದಲ್ಲಿ ಒಂದು ಮಗು ಸಂವಹನ ಕ್ರಿಯೆಗಳಲ್ಲಿ, ವರ್ತನೆಯಲ್ಲಿ ಸೊಸೈಟಿಗೆ ಸರಿಯಾಗಿ ಹೊಂದ್ಕೊಳ್ತಾ ಇರಲ್ಲ. ಆ ಸರಿಯಾಗದು ಹೊಂದ್ಕೊಳ್ಳೋಕೆ ಆಗ್ತಾ ಇರಲ್ಲ ಅಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಸ್ವಲೀನತೆ ಅಂತಕ್ಕಂಥದ್ದು ಏನು, ಇದು ಆಗೋದಕ್ಕೆ ಕಾರಣಗಳು ಏನಾಗುತ್ತೆ ಅಂತಕ್ಕಂಥದ್ದು ನಮಗೆ ಮುಂದೆ ಗೊತ್ತಾಗಬೇಕಾಗುತ್ತೆ. ಈ ಸ್ವಲೀನತೆ ಅಂದರೆ ನಮಗೆ ವಿಶೇಷವಾಗಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತದೆ. ಇದು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ, ಚಿಕ್ಕ ಮಕ್ಕಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದನ್ನು ನಾವು ಗುರುತಿಸ ಹೋಗ್ಬೋದು, ಅಥವಾ ಬಾಲ್ಯಾವಸ್ಥೆಯಲ್ಲಿ ಇದು ಹೆಚ್ಚಾಗಿ ಕಂಡುಬರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಏನು ಮಗುವಿಗೆ ಚಿಕ್ಕದಾಗಿದ್ದಾಗಂಥ ಒಂದು ಏನು ಆಹಾರ ಪದಾರ್ಥಗಳಿರ್ಬೋದು, ಅಥವಾ ಡೀಸೆಲ್, ಪ್ಲಾಸ್ಟಿಕ್ ಮತ್ತು ಈ ಥರದ ಮನೋಭಾವಗಳ ಹೊಗೆಯಿಂದ ಈ ಥರದ ಅಂಶಗಳಲ್ಲಿ ಇದು ಕಾಣ್ತಾ ಬರುತ್ತೆ. ಸಾಮಾಜಿಕ ಸಂವಹನದ ಕೊರತೆ ಇರ್ಬೋದು, ಸಮಾಜದಲ್ಲಿ ವರ್ತನೆ ಕೊರತೆ ಇರ್ಬೋದು, ನರವೈಜ್ಞಾನಿಕ ಅಂಶಗಳನ್ನು ನೀವು ಈ ಒಂದು ಆಟಿಸಮ್ ಅಂತ ಕರಿತೀವಿ. ಈ ಸ್ವಲೀನತೆಗೆ ಸಂಬಂಧಿಸಿದಂತೆ ಈ ಮೇಲಿನ ಯಾವುದೂ ಅಲ್ಲ. ನೋಡಿ, ಇದಕ್ಕೆ ಚಿಕಿತ್ಸೆ ಅನ್ನೋದು ನಿರ್ದಿಷ್ಟವಾಗಿರಲ್ಲ. ನಾವು ಒಂದು ತರಬೇತಿಯ ಮೂಲಕ ಏನು ಮಾಡ್ಬೋದು, ಈ ಕೆಲವು ಗುಣಗಳನ್ನು, ಸಂವಹನ ಕೌಶಲ್ಯಗಳನ್ನು
ಗುಣಪಡಿಸ್ಬೋದು ಅನ್ನೋದು ಇದರ ಮೇಜರ್ ಆದಂಥ ಕಾನ್ಸೆಪ್ಟ್ ಸ್ನೇಹಿತರೆ. ಹಾಗಾದರೆ ಯಾವ ಶೈಕ್ಷಣಿಕ ಹಂತದಲ್ಲಿ ಈ ಸ್ವಲೀನತೆ ಹೊಂದಿರುವ ವ್ಯಕ್ತಿಯನ್ನು ಮೊದಲು ಗುರುತಿಸಲಾಗುವುದು ಅಂತ ಕೇಳಿದ್ದಾರೆ. ನಾನು ಹೇಳಿದೆ ಈ ಸ್ವಲೀನತೆಗೆ ಕಾರಣಗಳು ಏನಪ್ಪ ಅಂತ ನಿಮಗೆ ಬೇಕು. ಸ್ವಲೀನತೆ ಅಂದರೆ ಗೊತ್ತಾಯಿತು, ಸಾಮಾಜಿಕ ಸಂವಹನ ವರ್ತನೆಗಳಲ್ಲಿ ಸರಿಯಾಗಿ ಮಗು ಹೊಂದ್ಕೊಳ್ಳೋದಿಲ್ಲ ಅಂತ. ನೋಡಿ, ಒಂದು ಆಹಾರ ಏನಿದೆ, ಆಹಾರ ಪದಾರ್ಥದಲ್ಲಿ ವ್ಯತ್ಯಾಸ ಆದಾಗ ಆ ಮಗು ಪ್ರಸವ ಪೂರ್ವದಲ್ಲಿದ್ದಾಗ ಅಥವಾ ಅದು ಮಗು ಚಿಕ್ಕದಾಗಿದ್ದಾಗ ಶಾಲಾ ಪೂರ್ವ ಹಂತ ಅಂತ ಏನು ಕರಿತೀರ, ಅಥವಾ ಈ ಶಾಲಾ ಪೂರ್ವ ಅಂತ ಅಂದರೆ ನಿಮಗೆ ಗೊತ್ತಿರಬೇಕು 5 ವರ್ಷಕ್ಕಿಂತ ಒಳಗಡೆ ಅಥವಾ 1-2 ವರ್ಷಕ್ಕಿಂತ ಒಳಗಡೆ. ಈ 5 ವರ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಮಗುವಿನಲ್ಲಿ ಆಹಾರದಲ್ಲಿ ಅಥವಾ ಹೆಚ್ಚಾಗಿ ಈ ಡೀಸೆಲ್ ಹೊಗೆಯಿಂದ ಹಾಕ್ತಕ್ಕಂಥದ್ದು ಅಥವಾ ಈ ಪ್ಲಾಸ್ಟಿಕ್ಕನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಅಥವಾ ಈ ಮಾನಸಿಕವಾದಂಥ ಒತ್ತಡದಿಂದ ಅಥವಾ ತಾಯಿ ಗರ್ಭಾವತಿ ಆದಾಗ ಏನಾದರೂ ಮಾನಸಿಕ ಒತ್ತಡಕ್ಕಾಗಿದ್ದರೂ ಸಹ ಇದು ಆಗುತ್ತೆ ಅಂತ. ಹಾಗೂ ಆಲ್ಕೋಹಾಲ್ ಸೇವನೆಯಿಂದಲೂ ಸಹ ಇದು ಆಗುತ್ತೆ. ಸಮಾಜದಲ್ಲಿ ಸರಿಯಾದ ವರ್ತನೆ ಮತ್ತು ಸಮಾಜದಲ್ಲಿ ಸಂವಹನ ಕ್ರಿಯೆ ನರದೌರ್ಬಲ್ಯಗಳಾಗ್ತಕ್ಕಂಥದ್ದು ಇದು ಹೆಚ್ಚು ಅಂತ. ಬಟ್ ಇದು ಎಲ್ಲಿ ಆಗ್ತದೆ? ಬಾಲ್ಯಾವಸ್ಥೆಯಲ್ಲಿ ಹೆಚ್ಚಾಗ್ತದೆ ಅಂತ ಗೊತ್ತಿರಬೇಕು. ಇದು ಬಾಲ್ಯಾವಸ್ಥೆಯಲ್ಲಿ ಹೆಚ್ಚಾಗ್ತದೆ. ಅಥವಾ ಕೀಟನಾಶಕ ಔಷಧಿಗಳನ್ನು ಸೇವನೆ ಮಾಡೋದು ಅಥವಾ ಅದರ ವಾಸನೆಯನ್ನು ಕುಡಿದಾಗಲೂ ಸಹ ಇದಾಗುತ್ತೆ. ನೋಡಿ, ಈ ಸ್ವಲೀನತೆ ಅಂತಕ್ಕಂಥದ್ದು ಶಾಲಾ ಪೂರ್ವ ಹಂತದಲ್ಲಿ ಹೆಚ್ಚಾಗಿರುತ್ತೆ ಅಂತ ಗೊತ್ತಿರಬೇಕು. ಇದನ್ನು ಯಾವುದೇ ಮೆಡಿಷನ್ ಇಲ್ಲೋದಕ್ಕಿಂತಲೂ ತರಬೇತಿಯ ಮೂಲಕ ನಾವು ಇದನ್ನು ಹೆಚ್ಚಾಗಿ ಗುಣಪಡಿಸ್ಬೋದು ಅನ್ನೋದು ನಮ್ಮ ಒಂದು ವಾದ, ಸೈಂಟಿಫಿಕ್ ಆಗಿ ನಾವು ಹೇಳೋದಾದರೆ. ಹಿಂದುಳಿದ ಮಕ್ಕಳಿಗೆ ಇರುವ ಪರಿಣಾಮಕಾರಿ ಪರಿಹಾರ ಏನು ಅಂದರೆ, ನೋಡಿ, ನಮಗೆ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಅಥವಾ ಬ್ಯಾಕ್ವರ್ಡ್ ಚಿಲ್ಡ್ರನ್ಸ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ಅಥವಾ ಇವರಿಗೆ ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಕರಿತೀವಿ. ನಿಧಾನಗತಿಯ ಕಲಿಕವರು ಅಂತ ಕರಿತೀವಿ, ಶೈಕ್ಷಣಿಕವಾಗಿ ಹಿಂದುಳಿದವರು ಅಂತ ಕರಿತೀವಿ, ಅಥವಾ ಹಿಂದುಳಿದ ಮಕ್ಕಳು ಅಂತ ಕರಿತೀವಿ. ಈ ಸಿರಿಲ್ ಬರ್ಟ್ರವರು ಏನಂತ ಕರೀತಾರೆ, ಇದರ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥ ಸಿರಿಲ್ ಬರ್ಟ್ರವರು ಏನು ಹೇಳ್ತಾರೆ ಅಂದರೆ, ಈ ಮಕ್ಕಳು ವಿಶೇಷವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ನೋಡಿ, ಹಾಗಾದರೆ ಇವರು ಹಿಂದುಳಿದ ಮಕ್ಕಳಿಗೆ ಇರುವ ಪರಿಣಾಮಕಾರಿ ಪರಿಹಾರ ಏನು ಅಂದರೆ, ಎಫೆಕ್ಟಿವ್ ಸೊಲ್ಯೂಷನ್ ಏನು ಅಂದರೆ ಪಠ್ಯಕ್ರಮದಲ್ಲಿ ಬದಲಾವಣೆ. ಯಾಕೆಂದರೆ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡಿದರೆ ಗಿಫ್ಟೆಡ್ ಚಿಲ್ಡ್ರನಿಗೆ ಲಾಸ್ ಆಗುತ್ತೆ. ಸ್ಲೋ ಲರ್ನರ್ಸ್ ಗಮನದಲ್ಲಿಟ್ಕೊಂಡ್ರೆ ಗಿಫ್ಟೆಡ್ ಚಿಲ್ಡ್ರನಿಗೆ ಲಾಸ್ ಆಗುತ್ತೆ. ಬೋಧನಾ ವಿಧಾನದಲ್ಲಿ ಬದಲಾವಣೆ ಮಾಡಿದರೆ ಸಿಲೆಬಸ್ ಕಂಪ್ಲೀಟ್ ಮಾಡಲ್ಲ. 1 ಇಯರಲ್ಲಿ ಏನಾಗುತ್ತೆ, ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ತರಗತಿ ಗಾತ್ರದಲ್ಲಿ ಕಡಿಮೆ ಮಾಡಿದರೆ ನಾವು ಎಷ್ಟು ಕಡಿಮೆ ಆಗುತ್ತೆ, ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಭಾರತದಲ್ಲಿ ತರಗತಿ ಕಡಿಮೆ ಮಾಡೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ತರಗತಿ ಮುಗಿದ ಮೇಲೆ ಅಥವಾ ವೈಯಕ್ತಿಕ ಗಮನ ತರಗತಿಯಲ್ಲಿ ಒಂದು ಮಗುವಿನ ಮೇಲೆ ಹರಿಸ್ಬೋದು ಅಷ್ಟೇ. ಇದು ಸ್ಲೋ ಲರ್ನರ್ಸಿಗೆ ಇರ್ತಕ್ಕಂತಹ ಒಂದು ವಿಶೇಷವಾದಂಥ ಪರಿಣಾಮಕಾರಿ ಪರಿಹಾರ. ಆ ಮಗುವನ್ನು ಮುಂದೆ ಕೂರಿಸ್ಕೊಳೋದು ಅಥವಾ ಮಗುವಿಗೆ ಹೆಚ್ಚು ಹೋಮ್ವರ್ಕನ್ನು ಕೊಡೋದು ಅಥವಾ ಆ ಮಗುವಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಹೆಚ್ಚಾಗಿ ತೊಡಗಿಸೋದು. ಆದರೆ ನಾವು ಪಠ್ಯಕ್ರಮ ಇರ್ಬೋದು, ಬೋಧನಾ ವಿಧಾನ ಇರ್ಬೋದು, ತರಗತಿಗಳ ಗಾತ್ರವನ್ನು ಕಡಿಮೆ ಮಾಡಿದಾಗ ಇದು ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಗೊತ್ತಿರಬೇಕು. ನೆಕ್ಸ್ಟು ಅದಾದಮೇಲೆ ನಮಗೆ ಈ ಒಂದು ಸೆರೆಬ್ರಲ್ ಪಾಲ್ಸಿಯನ್ ಮೊದಲು ವಿವರಿಸಿದವರು ಅಂತಿದೆ. ಈ ಸೆರೆಬ್ರಲ್ ಪಾಲ್ಸಿಯನ್ನು ಮೊದಲು ವಿಲಿಯಂ ಹಂಟ್ ಅಂತಿದೆ, ಹಾಗೆ ವಿಲಿಯಂ ಲಿಟಲ್ ಅಂತಿದೆ, ಹಾಗೆ ವಿಲಿಯಂ ಫಿಶರ್ ಅಂತಿದೆ, ವಿಲಿಯಂ ವೇಲ್ಸ್ ಅಂತಿದೆ. ನೋಡಿ, ನಮಗೆ ಸರಿಯಾದ ಉತ್ತರ ಯಾವುದು ಅಂದರೆ ವಿಲಿಯಂ ಜಾನ್ ಲಿಟ್ಟನ್ ಅಂತ. ಇದು ಸರಿಯಾದ ಉತ್ತರ ಯಾವುದು ಅಂದರೆ ಈ ವಿಲಿಯಂ ಜಾನ್ ಲಿಟ್ಟನ್ ಅಂತಕ್ಕಂಥವನೇನಿದ್ದಾನೆ, ಈತ ಒಬ್ಬ ಬ್ರಿಟಿಷ್ ವ್ಯಕ್ತಿ ಅಂತಕ್ಕಂಥವನು ಈ ಸಿ ಪಿ ಅಂತ ಏನು ಕರೀತೀರ, ಸೆರೆಬ್ರಲ್ ಪಾಲ್ಸಿ ಅಂತ ಕರೀತೀರ. ಏನಂತ ಕರೀತೀರ? ಸಿ ಪಿ ಅಂದರೆ ಸೆರೆಬ್ರಲ್ ಪಾಲ್ಸಿ ಅಂತ ಕರೀತೀರ. ನೋಡಿ, ಈ ಸೆರೆಬ್ರಲ್ ಪಾಲ್ಸಿ ಲಕ್ಷಣಗಳು ಏನಾಗಿರುತ್ತೆ ಅಥವಾ ಇದರ ಮುಖ್ಯಾಂಶಗಳೇನು? ಇದು ಹೆಚ್ಚಾಗಿ ಈ ಮೆದುಳಿಗೆ ಹಾನಿಯನ್ನುಂಟು ಮಾಡ್ತಕ್ಕಂಥ ಒಂದು ಸ್ನಾಯುಗಳು, ಮೆದುಳಿಗೆ ಹಾನಿ ಉಂಟು ಮಾಡಿ ನಿಮ್ಮ ಸ್ನಾಯುಗಳು ನರದೌರ್ಬಲ್ಯಕ್ಕೆ ಆಗಿರ್ತಕ್ಕಂಥ ಒಂದು ಮುಖ್ಯವಾದಂಥ ಕಾರಣವಾದಂಥ ಒಂದು ರೋಗ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಸೆರೆಬ್ರಲ್ ಪಾಲ್ಸಿಗೆ ಕಾರಣಗಳು ಏನು ಅಂತ ನಿಮಗೆ ಗೊತ್ತಿರಬೇಕು. ಮೆದುಳಿಗೆ ಏನೆಲ್ಲ ಕಾರಣಗಳಾಗಿ ಇದು ನಮಗೆ ಆಗ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ನೋಡಿ, ಅಥವಾ ಯಾವ ಸಂದರ್ಭದಲ್ಲಿ ಇದು ಆಗ್ತದೆ, ಮಗು ತಡವಾಗಿ ಇದರ ಲಕ್ಷಣಗಳೇನು ಅಂದರೆ ಸೆರೆಬ್ರಲ್ನ ಲಕ್ಷಣಗಳೇನು ಅಂತ ನಾವು ಫಸ್ಟ್ ನೋಡೋದಾದರೆ, ಮಗು ತಡವಾಗಿ ಉರುಳುವುದು ಅಥವಾ ನಡೆಯುವುದು ಅಥವಾ ಮಾತನಾಡುವುದು ಒಂದು ಲಕ್ಷಣ.
ಹಾಗೆ ಮಗುವಿನ ಕೈಕಾಲುಗಳು ನಡುಕ್ತಕ್ಕಂಥದ್ದು ಅಥವಾ ಶೇಕ್ ಆಗ್ತಕ್ಕಂಥದ್ದು ಒಂದು ಲಕ್ಷಣ ಆಗಿರುತ್ತದೆ. ಹಾಗೆ ಮಗುವಿಗೆ ಏನಾದರೂ ತಲೆಯ ಭಾಗದಲ್ಲಿ ಯಾವಾಗಲೂ ಪೆಟ್ಟು ಬಿದ್ದು ಗಾಯ ಆದರೆ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ. ಅಥವಾ ಗರ್ಭಿಣಿಯ ಒಂದು ವ್ಯವಸ್ಥೆಯಲ್ಲಿ ಅಂದರೆ ಪ್ರಸವ ಪೂರ್ವ ವ್ಯವಸ್ಥೆಯಲ್ಲಿ ತಾಯಿಗೆ ಗರ್ಭಿಣಿ ಇದ್ದಾಗ ಏನಾದರೂ ಸೋಂಕುಗಳು ತಗುಲಿದರೆ ಈ ರೀತಿ ಆಗ್ತಾ ಇರುತ್ತೆ. ಇವರು ಏನು ನಮಗೆ ಈ ಸೆರೆಬ್ರಲ್ ಪಾಲಿಸಿ ಅಂದರೆ ಏನಪ್ಪ ಅಂದರೆ ಈ ಒಂದು ಮೆದುಳಿನಗೆ ಹಾನಿ ಉಂಟು ಮಾಡ್ತಕ್ಕಂತಹ ಅಥವಾ ಒಂದು ನರದೌರ್ಬಲ್ಯಗಳಿಗೆ ಅಥವಾ ಸ್ನಾಯುಗಳಿಗೆ ಸಂಬಂಧಿಸಿದಂಥ ಒಂದು ಮುಖ್ಯವಾದಂಥ ಅಂಶ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಬ್ಬ ಬ್ರಿಟಿಷ್ ವ್ಯಕ್ತಿಯಾದಂಥ ವಿಲಿಯಂ ಲಿಟಲ್ ಅಂತಕ್ಕಂಥವರು ಇದನ್ನು ಇಂಟ್ರಡ್ಯೂಸ್ ಮಾಡಿದರು ಅಂತ ಗೊತ್ತಿರಲಿ. ನೆಕ್ಸ್ಟು ಸೆರೆಬ್ರಲ್ ಪಾಲಿಸಿ ಹೊಂದಿರುವ ಮಗುವನ್ನು ಪತ್ತೆ ಹಚ್ಚಲು ವೈದ್ಯರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ? ಮಗು ಹುಟ್ಟಿದ 1-2 ಗಂಟೆ ತಪ್ಪು. ಮಗು ಹುಟ್ಟಿದ 6 ತಿಂಗಳಲ್ಲಿ ಇದು ಆನ್ಸರ್ ತಪ್ಪು. ಹಾಗೆ ಮಗು ಹುಟ್ಟಿದ 1-2 ವರ್ಷಗಳಲ್ಲಿ 1-2 ವರ್ಷ ಬೇಕು. ಆ ಮಗುಗೇನಾದರೂ ಈಗ ನೀವು ಆಪರೇಷನ್ ಮಾಡುವ ಸಂದರ್ಭದಲ್ಲಿ ಪೆಟ್ಟಾಗಿದ್ದರೆ ಅಥವಾ ಆ ಮಗುವಿಗೆ ಏನಾದರೂ ಚಾಕು ಇರ್ಬೋದು ಅಥವಾ ಈ ಥರದ ಕತ್ತರಿಗಳಿರ್ಬೋದು ಅಥವಾ ಈ ಥರದ್ದು ಏನಾದರೂ ತಲೆಗೆ ಪೆಟ್ಟಾದಾಗ ಅಥವಾ ಆ ಮಗುವಿಗೆ ಸಂಬಂಧಿಸಿದಂತಹ ಮಗು ಹುಟ್ಟಿದ 8 ವರ್ಷದ ನಂತರ ಅನ್ನೋದು ತಪ್ಪು. ಬಾಲ್ಯಾವಸ್ಥೆಯಲ್ಲಿ ಈ ಥರದ ರೋಗಗಳು ಬರೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1-2 ವರ್ಷಗಳಲ್ಲಿ ಈ ಥರ ಆಗ್ತದೆ ಅಂತಕ್ಕಂಥದ್ದು. ಈ ಸೆರೆಬ್ರಲ್ ಪಾಲ್ಸಿ ಅಂತಕ್ಕಂಥದ್ದು ಏನಿದೆ, ಕೈಕಾಲು ನಡುಕ ಇರ್ಬೋದು, ಮಗು ತಡವಾಗಿ ಉರುಳುವುದು, ಕುಳಿತುಕೊಳ್ಳುವುದು, ನಿಂತಲು ಮಾತನಾಡುವುದು ಇವಿರ್ಬೋದು. ಇದಕ್ಕೆ ಮಗುವಿನ ಒಂದು ಗರ್ಭಿಣಿ ಇದ್ದಾಗ ತಾಯಿಯಲ್ಲಾಗ್ತಕ್ಕಂಥ ಒಂದು ಬದಲಾವಣೆಗಳೇ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಿದೆ. ಅದನ್ನು CP ಅಂತ ಕರಿತೀವಿ ನಾವು. ಹಾಗೆ ಯಾವ ಲಿಂಗವು ಹೆಚ್ಚಿನ ಶೇಕಡಾವಾರು ಈ ಸೆರೆಬ್ರಲ್ ಪಾಲ್ಸಿ ತೊಂದರೆಯಿಂದ ಬಳಲುತ್ತಾರೆ ಅಂತ ನೋಡಿ. ಇಲ್ಲಿ ನಾನು ಹೇಳಿದೆ ಸೆರೆಬ್ರಲ್ ಪಾಲಿಸಿಗೆ ಒಳಗಾಗೋದು ಸಹ ಗಂಡು ಮಕ್ಕಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಲ್ಲ, ಇಬ್ಬರು ಅಥವಾ ಯಾವುದೂ ಅಲ್ಲ ಅಂತಕ್ಕಂಥದ್ದು. ಹೆಚ್ಚಿನ ಪ್ರಮಾಣ ತೊಂದರೆಗೆ ಒಳಗಾಗ್ತಕ್ಕಂಥವ್ರು ಯಾರು ಅಂದರೆ ಹೆಚ್ಚಿನ ಶೇಕಡಾವಾರು ಒಳಗಾಗ್ತಕ್ಕಂಥವ್ರು ಗಂಡು ಮಕ್ಕಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದ್ರೆ ಅದಾದಮೇಲೆ 12ನೇ ಪ್ರಶ್ನೆ ಏನಿದೆ, ಹೆಚ್ಚು ಸೆರೆಬ್ರಲಿ ಪಾಲಿಸಿ ಹೊಂದಿರುವ ಜನರು ಇದರಿಂದ ಬಳಲುತ್ತಿರುತ್ತಾರೆ. ಬೊಜ್ಜು, ಮಧುಮೇಹ ಅಲ್ಲ, ಮಧುಮೇಹ ಶುಗರ್ ಬೊಜ್ಜು ಇರ್ಬೋದು, ಅಪೌಷ್ಟಿಕತೆ ಮತ್ತು ನ್ಯುಮೋನಿಯಾ ಸರಿ, ಸ್ನಾಯು ಸೆಳೆತಗಳಿಂದಲೂ ಸಹ ಬಳಸ್ತಾ ಇರ್ತಾರೆ. ಆದರೆ ಅದಕ್ಕೆ ಸ್ನಾಯು ಸೆಳೆತಕ್ಕಿಂತಲೂ ಹೆಚ್ಚಾಗಿ ನಾವು ಗಮನಿಸೋದಾದರೆ ಈ ಅಪೌಷ್ಟಿಕತೆ ಮತ್ತು ನ್ಯುಮೋನಿಯಾ ಅಂತ ಏನು ಕರಿತೀವಿ ಈ ಅಂಶಗಳು ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ 13ನೇ ಪ್ರಶ್ನೆ ಹೀಗಿದೆ, ಡೌನ್ ಸಿಂಡ್ರೋಮನ್ ಮತ್ತೊಂದು ಹೆಸರೇನು ಅಂತ ನೋಡಿ. ಈ ಡೌನ್ ಸಿಂಡ್ರೋಮನ್ ಅಂದರೆ ಈ ಮಾನಸಿಕವಾಗಿ ಇದರ ವಿಶೇಷತೆ ಏನು ಅಂದರೆ ಇದು ಒಂದು ಅನುವಂಶೀಯವಾದಂತಹ ಒಂದು ಸ್ಥಿತಿ ಅಂತ ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಇದು ಏನಾಗುತ್ತೆ, ಮಗುವಿನಲ್ಲಿ ಒಂದು ಮಾನಸಿಕ ಮತ್ತು ಮಗುವಿನಲ್ಲಿ ಈ ದೈಹಿಕವಾದಂತಹ ಬೆಳವಣಿಗೆಯಲ್ಲಿ ಏನು ಮಾಡುತ್ತೆ, ವಿಳಂಬವನ್ನು ಮಾಡುತ್ತೆ. ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ವಿಳಂಬವನ್ನು ಮಾಡ್ತಕ್ಕಂಥದ್ದು ಒಂದು ಅನುವಂಶೀಯ ಸ್ಥಿತಿ ಯಾವುದಪ್ಪ ಅಂದರೆ ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು. ಯಾವುದು ಈ ಡೌನ್ ಸಿಂಡ್ರೋಮ್ ಅಂತಕ್ಕಂಥದ್ದು. ಇದರ ಮತ್ತೊಂದು ಹೆಸರೇನು ಅಂದರೆ ಈ ಟ್ರೈಸೋಮ್ 21 ಅಂತಕ್ಕಂಥದ್ದು ಇದರ ಮತ್ತೊಂದು ಹೆಸರು. ಟ್ರೈಸೋಮ್ 21 ಅಂತಕ್ಕಂಥದ್ದು ಇದರ ಮತ್ತೊಂದು ಹೆಸರು ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನಾವಿದನ್ನು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಅದಾದಮೇಲೆ 14ನೇದು ನೋಡಿ, ಇಲ್ಲಿ ಸಾಮಾನ್ಯವಾಗಿ ಡೌನ್ ಸಿಂಡ್ರೋಮ್ ಹೊಂದಿರುವ ವ್ಯಕ್ತಿಯ IQ ಪ್ರಮಾಣ, ಇಂಟೆಲಿಜೆಂಟ್ ಕೋಶೆಂಟ್, ವ್ಯಕ್ತಿಯ IQ ಪ್ರಮಾಣ ಎಷ್ಟಿರುತ್ತೆ, ಇಂಟೆಲಿಜೆಂಟ್ ಕೋಶೆಂಟ್ ಎಷ್ಟಿರುತ್ತೆ ಅಂತ 20, 30, 40, 50, 60, 70 ಮತ್ತು 80, 90 ಇದು ನಾರ್ಮಲ್ ಆವ್ರೇಜಿಗೆ ಸಂಬಂಧಿಸಿದಂತೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ತುಂಬ ಡೀಟೇಲ್ಸಾಗಿ ಮಾತಾಡಿದ್ದೀನಿ. ಹಾಗಾದರೆ ಇದಕ್ಕೆ ಸಂಬಂಧಿಸಿದಂಥ ಅಂಶಗಳಲ್ಲಿ ನಾವು ನೋಡೋದಾದರೆ ಈ ಒಂದು ಸಾಮಾನ್ಯವಾಗಿ ಡೌನ್ ಸಿಂಡ್ರೋಮಲ್ಲಿ 40ರಿಂದ 50 ಇರುತ್ತೆ. ನೋಡಿ, ಈ ಥರದ್ದೆಲ್ಲ ಹೊಸ ಪ್ರಶ್ನೆಗಳು, ಹೊಸ ಪದಗಳ ಬಗ್ಗೆ ನೀವು ಈಗ ತಿಳ್ಕೊಂಡ್ರಿ. ಯಾವುದ್ರ ಬಗ್ಗೆ, ಈ ಸೆರೆಬ್ರಲ್ ಪಾಲ್ಸಿ ಬಗ್ಗೆ ತಿಳ್ಕೊಂಡ್ರಿ, ಡೌನ್ ಸಿಂಡ್ರೋಮ್ ಬಗ್ಗೆ ತಿಳ್ಕೊಂಡ್ರಿ. ಅದೇ ರೀತಿಯಾಗಿ ನಿಮಗೆ ಇನ್ನೂ ಹೆಚ್ಚಿನದಾಗಿ ಬೇರೆ ಅಂಶಗಳು ಯಾವುದು ಈ ಸ್ವಲೀನತೆಯ ಬಗ್ಗೆ ತಿಳ್ಕೊಂಡ್ರಿ. ನೋಡಿ, ಈ ಥರದ ಕಂಟೆಂಟ್ ಮೇಲೂ ಸಹ ಪ್ರಶ್ನೆ ಬರುತ್ತೆ.
ಹಾಗಾಗಿ ಈ 14ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟು ಡೌನ್ ಸಿಂಡ್ರೋಮ್ ಹೊಂದಿರೋ ವ್ಯಕ್ತಿಯಲ್ಲಿ ಈ ಲಕ್ಷಣ ಕಂಡುಬರುವುದಿಲ್ಲ ಅಂತ. ಈ ಲಕ್ಷಣ ಕಂಡುಬರುವುದಿಲ್ಲ ನೋಡಿ. ನಮಗೆ 15ನೇ ಪ್ರಶ್ನೆಗೆ ಏನು ಕಂಡುಬರುವುದಿಲ್ಲ ಅಂತಕ್ಕಂಥದ್ದನ್ನು ಕೊಡ್ತಾ ಹೋಗಿದ್ದಾರೆ. ಹೆಚ್ಚು ಸ್ನಾಯು ಟೋನ್ ಅಂತಕ್ಕಂಥದ್ದು ಕಂಡುಬರುವುದಿಲ್ಲ. ಆದರೆ ಈ ಸಣ್ಣ ನಿಲುವು ಇರ್ಬೋದು ಅಥವಾ ಈ ಮೇಲ್ಮುಖವಾಗಿ ನೋಡುವುದಿರ್ಬೋದು, ಇದು ಕಂಡುಬರುತ್ತೆ. ಚಿಕ್ಕ ಕುತ್ತಿಗೆ ಇರ್ಬೋದು, ಇದು ಕಂಡುಬರುತ್ತೆ. ಇವೆಲ್ಲ ಇದಕ್ಕೆ ರೈಟ್ ಆನ್ಸರ್. ಆದರೆ ಈ ಪ್ರಶ್ನೆಗೇನೆ ಯಾವುದು ಕಂಡು ಬರುವುದಿಲ್ಲ ಅಂತ ಕೊಟ್ಟಿದ್ದಾನಲ್ವ, ಆವಾಗ ಹೆಚ್ಚಿನ ಸ್ನಾಯು ಟೋನ್ ಅಂತಕ್ಕಂಥದ್ದು ಕಂಡು ಬರುವುದಿಲ್ಲ ಅಂತಂದರೆ ನಿಮಗೆ ಹಾರ್ಮೋನ್ಸ್ಗಳಲ್ಲಿ ಅಥವಾ ನರ ವ್ಯೂಹದಲ್ಲಿ ಅಥವಾ ಅದ್ರ ಬಗ್ಗೆ ಇದಾಗಿ ಇದು ನೋಡ್ತಾ ಹೋಗ್ಬೋದು. ಎಸ್, ಹಾಗಾದರೆ ನಮಗೆ 15ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಗೊತ್ತಾಯಿತು. ನೆಕ್ಸ್ಟು ಅದಾದಮೇಲೆ ನಮಗೆ 16ನೇ ಪ್ರಶ್ನೆ, ಡೌನ್ ಸಿಂಡ್ರೋಮ್ ಹೊಂದಿರುವ ಮಗು ಹೊಂದಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಇರುತ್ತೆ. ನಮಗೆ ಕಾಮನ್ನಾಗಿ ಕ್ರೋಮೋಸೋಮ್ಗಳು 23, ಒಂದು 43 ಕ್ರೋಮೋಸೋಮ್ಗಳ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಹಾಗೆ ಹೆಚ್ಚುವರಿಯಾಗಿರ್ತಕ್ಕಂಥ ಒಂದು ಅಂಶ ಏನಿರುತ್ತೆ. ಹಾಗಾಗಿ ಈ ಡೌನ್ ಸಿಂಡ್ರೋಮ್ಗಳಲ್ಲಿ ಇರ್ತಕ್ಕಂಥದ್ದು 47 ಕ್ರೋಮೋಸೋಮ್ಗಳು ಅಂತಕ್ಕಂಥದ್ದು, ವರ್ಣತಂತುಗಳು ಅಂತ ಏನು ಕರಿತೀರ, ಇವುಗಳ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಈ ಕಾನ್ಸೆಪ್ಟ್ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಬೇಕು. ಹೆಚ್ಚುವರಿಯಾಗಿ ಹೊಂದಿರುತ್ತೆ, 47 ಇರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ 17ನೇ ಪ್ರಶ್ನೆ, ಡೌನ್ ಸಿಂಡ್ರೋಮ್ ಹೊಂದಿರುವ ಮಕ್ಕಳು ತಮ್ಮ ನಾಲಿಗೆಯನ್ನು ಹೊರಚಾಚಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಡೌನ್ ಸಿಂಡ್ರೋಮ್ ಇರ್ತಕ್ಕಂಥ ಮಕ್ಕಳು ನೋಡಿ, ಇದು ಅನುವಂಶೀಯ ಸ್ಥಿತಿ ಅಂತ ಹೇಳಿದೆ. ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ವಿಳಂಬವನ್ನು ಮಾಡ್ತಕ್ಕಂಥದ್ದು ಡೌನ್ ಸಿಂಡ್ರೋಮ್ ಅಂತ ಹೇಳಿದೆ. ಹಾಗಾದರೆ ಈ ಡೌನ್ ಸಿಂಡ್ರೋಮ್ಗೆ ಸಂಬಂಧಿಸಿದಂತೆ ಏನು ಕಾನ್ಸೆಪ್ಟ್ ನಮಗೆ ಕೇಳ್ತಾ ಹೋಗ್ಬೋದು. ಸರಾಸರಿ ನಾಲಿಗೆಗಿಂತ ದೊಡ್ಡದು ಮತ್ತು ಸರಾಸರಿ ಬಾಯಿಗಿಂತ ಚಿಕ್ಕದು ಏನಿರುತ್ತಲ್ಲ, ಇದು ಇದಕ್ಕೆ ಒಂದು ಚಾಚಿಕೊಳ್ಳಲು ಕಾರಣವಾಗಿರುತ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಮಕ್ಕಳಿನ ಬಾಯಿ ಇರುತ್ತೆ ನೋಡಿ, ಆ ಥರದ್ದು ಸರಾಸರಿ ತುಟಿಗಳಿಗಿಂತ ಅವರಿಗೆ ಬೌದ್ಧಿಕವಾದಂಥ, ದೈಹಿಕವಾದಂಥ, ಮಾನಸಿಕ ಬೆಳವಣಿಗೆ ಕಡಿಮೆ ಆಗಿರುತ್ತೆ. ಈ ಥರದ ಮಕ್ಕಳಿಗೆ ಡೌನ್ ಸಿಂಡ್ರೋಮ್ ಇದ್ದಂಥ ಸರಾಸರಿ ಮುಖಕ್ಕಿಂತ ದೊಡ್ಡದಾಗಿದೆ, ಕಿನ್ನೆಗಳಲ್ಲಿ ಅಂದರೆ ಚಿಕ್ಕದಾಗಿರುತ್ತೆ. ಮೇಲಿನ ಎಲ್ಲವೂ ಅಂತ ಇದೆ, ಬಟ್ ಇದಕ್ಕೆ ಸಂಬಂಧಿಸಿದ್ದು ಫಸ್ಟ್ ಒಂದು ನಾಲಿಗೆಯಲ್ಲಿ ಮಾತ್ರ. ಸರಾಸರಿ ನಾಲಿಗೆಗಿಂತ ದೊಡ್ಡದು ಮತ್ತು ಸರಾಸರಿ ಬಾಯಿಗಿಂತ ಚಿಕ್ಕದಾದಾಗ ನಾಲಿಗೆ ಹೊರಬಂದಂತೆ ಕಾಣ್ತಾ ಇರುತ್ತೆ, ಅಥವಾ ಒತ್ತಡಿ ಹಿಂಗೆ ಕಡಿತಾ ಇರ್ತಾರೆ ನಾಲಿಗೆಯನ್ನು, ಅದು ನೀವು ನೋಡ್ಬೋದು ಅಂತಕ್ಕಂಥದ್ದು. ಎಸ್, ಹಾಗಾದರೆ ನಾವು ಇದಾದಮೇಲೆ 18ನೇ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದು ನೋಡೋಣ. 18ನೇ ಪ್ರಶ್ನೆ ನೋಡ್ತಾ ಹೋಗೋಣ. ನಮಗೆ ಇಲ್ಲಿ ಏನು ಅಂದರೆ ಈ ಒಂದು ADH ಬಗ್ಗೆ, ADH ನ್ಯೂನತೆಯನ್ನು ಹೊಂದಿರುವ ಮಕ್ಕಳು ಈ ಕೆಳಗಿನ ಯಾವ ಮೆದುಳಿನ ಪ್ರದೇಶದ ಕೊರತೆಯನ್ನು, ಮೆದುಳಿನ ಪ್ರದೇಶಗಳಲ್ಲಿ ಕೊರತೆಯನ್ನು ಹೊಂದಿರುತ್ತಾರೆ ಅಂತ, ಮೆದುಳಿನ ಪ್ರದೇಶದಲ್ಲಿ ಕೊರತೆಯನ್ನು ಹೊಂದಿರುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಗ್ರಹಿಕೆನೋ ಅಥವಾ ಚಲನಾ ಕಾರ್ಯಗಳು ಅಥವಾ ಕಾರ್ಯನಿರ್ವಹಣಾ, ಈ ಒಂದು ಕಾರ್ಯನಿರ್ವಹಣಾ ಚಟುವಟಿಕೆಗಳೇನಿದೆ, ಕಾರ್ಯನಿರ್ವಹಣಾ ಚಟುವಟಿಕೆಗಳಲ್ಲಿ ಇವರು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸುತ್ತಿಗೆ ಸಂಬಂಧಿಸಿದಂತೆ. ಹಾಗಾದರೆ ಈ ADHD ಅಂದರೆ ಏನು? ADHD ಅಂದರೆ ಅಟೆನ್ಷನ್ ಡಿಫಿಸೈಡ್, ಅಂದರೆ ಇಲ್ಲಿ ಹೈಪರ್ ಆ್ಯಕ್ಟಿವ್ ಇಲ್ಲಿ ಈ ಒಂದಕ್ಕೆ ಸಂಬಂಧಿಸಿದಂತೆ ಡಿಸ್ಆರ್ಡರ್ ಅಂತಕ್ಕಂಥದ್ದು ಹೇಳ್ಬೋದು. ಡಿಸಾರ್ಡರ್ಗೆ ಸಂಬಂಧಿಸಿದಂತೆ ಯಾವ ಡಿಸಾರ್ಡರ್, ಇಲ್ಲಿ ಡಿಸಾರ್ಡರ್ ಏನಿರುತ್ತೆ ಅಂತಕ್ಕಂಥದ್ದು ಅಟೆನ್ಷನ್ನಿಗೆ ಸಂಬಂಧಿಸಿದಂತೆ ಡಿಫಿಸಿಟ್ ಅಂದರೆ ಹೈಪರ್ ಆ್ಯಕ್ಟಿವ್ ಅಂತಕ್ಕಂಥದ್ದು ಏನು ಕರಿತೀರ, ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಕರಿಬೋದು ನೋಡಿ. ಹಾಗಾದರೆ ADHD ಅಂದರೆ ಏನು ಅಂತ ನಮಗೆ ಬೇಕು. ಈಗ ADHD ಅಂದರೆ ಮೇಜರಾಗಿ ನಮಗೆ ಏನಿರ್ಬೋದು, ಇದು ಒಂದರ ಬೆಳವಣಿಗೆ ಅಸ್ವಸ್ಥತೆ ಅಂತ ಕರಿತೀವಿ, ಒಂದು ರೀತಿಯ ಬೆಳವಣಿಗೆಯ ಅಸ್ವಸ್ಥತೆ ಅಂತಕ್ಕಂಥದ್ದು ಕರಿತೀವಿ ನೋಡಿ. ನಮಗೆ ಇದರಲ್ಲಿ ಏನಾಗೋದು, ಅದು ಕೆಲಸದಲ್ಲಿ ಮರೆವು ಉಂಟಾಗ್ತಕ್ಕಂಥದ್ದು ಲಕ್ಷಣ, ಮರೆವು ಉಂಟಾಗ್ತಕ್ಕಂಥದ್ದು, ಅಥವಾ ಹಠಾತ್ ಪ್ರವೃತ್ತಿ, ಕೂತಾಗ ನಿಂತಾಗ ಸಡನ್ನಾಗಿ ಎದ್ದು ಹೋಗ್ತಕ್ಕಂಥದ್ದು, ಅಥವಾ ಅವರಿಗೆ ಏನು ಈ ಒಂದು ಅಜಾಗರೂಕತೆ ಉಂಟಾಗ್ತಕ್ಕಂಥದ್ದು, ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದನ್ನು ಕೆಲವು ಲಕ್ಷಣಗಳನ್ನು ಇದು ಹೊಂದಿರುತ್ತೆ. ಈಗ ನಮಗೆ ಇಲ್ಲಿ ADHD ಅಂದರೆ ಅಬ್ರಿವೇಷನ್ ಗೊತ್ತಾಯಿತು. ಹಾಗೆ AD ಅಂದರೆ ನಮಗೆ ADHDಗೆ ಸಂಬಂಧಿಸಿದಂತೆ ಇದೊಂದು ಬೆಳವಣಿಗೆ ಅಸ್ವಸ್ಥತೆಗೆ ಸಂಬಂಧಿಸಿದಂಥ ಗೊತ್ತಾದಂಥ ಅಂಶ. ಎಸ್, ಹಾಗಾದರೆ ಈ ADHDಯ ಲಕ್ಷಣಗಳು ಕೇಳಿದ್ದಾರೆ. ಅಜಾಗರೂಕತೆ ಇರ್ಬೋದು, ಹಠಾತ್ ಪ್ರವೃತ್ತಿ ಇರ್ಬೋದು, ಅಥವಾ ಚಟಪಡಿಸುವಿಕೆ ಇರ್ಬೋದು, ಮತ್ತು ತೊದಲುವಿಕೆ ನೋಡಿ. ಆ್ಯಕ್ಚುಲಿ ತೊದಲುವಿಕೆ ಇರಲ್ಲ,
ತೊದಲುವಿಕೆ ಅಂತಕ್ಕಂಥದ್ದು ಅದು ಭಾಷಾ ದೋಷಕ್ಕೆ ಸಂಬಂಧಿಸಿದಂಥ ಕಾನ್ಸೆಪ್ಟು. ತೊದಲುವಿಕೆಯನ್ನು ಬಿಟ್ಟರೆ ಇವು 3 ಈ ಒಂದು ಅಂಶದ ಕಾಯಿಲೆಗಳಾಗಿರುತ್ತೆ ಅಂತಕ್ಕಂಥದ್ದು ಅಥವಾ ಲಕ್ಷಣಗಳಾಗಿರುತ್ತೆ ಅಂತಕ್ಕಂಥದ್ದು. ಈ ಒಂದು ಮಗುವಿನ ಒಂದು ಬೆಳವಣಿಗೆ ಅಸ್ವಸ್ಥತೆ, ಅಜಾಗರೂಕತೆ, ಹಠಾತ್ತು ಮತ್ತು ಚಡಪಡಿಸುವಿಕೆ ಇರ್ಬೋದು. ಕೆಲಸದ ಬಗ್ಗೆ ಮರೆವು, ನಿನ್ನೆ ಹೇಳಿದ ಕೆಲಸ ಇವತ್ತು ಮರ್ತು ಬಿಡ್ತಾನೆ, ಸ್ಮರಣಾಶಕ್ತಿ ಇವರಲ್ಲಿ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು, ಚಟಪಡಿಸುವಿಕೆ ಅಂತಕ್ಕಂಥದ್ದು ಇರ್ತದೆ ಅಂತಕ್ಕಂಥದ್ದು. ಇದು ಇವರ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ 20ನೇದು, ಮಕ್ಕಳು ಮತ್ತು ವಯಸ್ಕರಲ್ಲಿ ಈ ADHD ಚಿಕಿತ್ಸೆಗಾಗಿ ಯಾವ ವರ್ಗದ ಔಷಧಿಯನ್ನು ಬಳಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ಯಾವ ವರ್ಗದ ಔಷಧಿಯನ್ನು ಬಳಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ? ಆಂಟಿಸೈಕೋಟಿಕ್ ಔಷಧಿಗಳು. ಹಾಗಾದರೆ ಆಂಟಿಸೈಕೋಟಿಕ್ಸ್ ಔಷಧಿಗಳನ್ನು ನಮಗೆ ಬಳಸಲಾಗುವುದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಂಟಿಸೈಕೋಟಿಕ್ ಬಳಗಡೆ ನೋಡಿ, ಇಲ್ಲಿ ಖಿನ್ನತೆಗೆ ಶಮನಕಾರಿ ಔಷಧಿ ಇರ್ಬೋದು, ಹಾಗೆ ಸೈಕೋಸ್ಟಿಮ್ಯುಲ್ಯಾಂಟ್ ಔಷಧಿಗಳಿರ್ಬೋದು. ಆಂಟಿಸೈಕೋಟಿಕ್ ಔಷಧಿಗಳೇನಾಗಿರುತ್ತೆ ಇಲ್ಲಿ ನಾವು ಬಳಸಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಟ್ಟಾರೆಯಾಗಿ ನಮಗೆ ಕೆಲವಾರು ಬೇರೆ ಬೇರೆ ಪದಗಳ ಬಗ್ಗೆ ನಮಗೆ ಗೊತ್ತಾಯಿತು. ಸ್ವಲೀನತೆ ಬಗ್ಗೆ ನಾವು ಇವತ್ತು ತಿಳ್ಕೊಂಡ್ವಿ. ಏನಾದರೂ ಒಂದು ಎಕ್ಸಾಮಲ್ಲಿ ಬಂದರೆ ಈ ಸ್ವಲೀನತೆ ಅನ್ನೋದು ಎಲ್ಲಿ ಬರುತ್ತೆ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಂಡ್ವಿ. ನೆಕ್ಸ್ಟು ಸ್ವಲೀನತೆ ಆದಮೇಲೆ ನಾವು ಇವತ್ತು CP ಕಾನ್ಸೆಪ್ಟ್ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗೆ ನಾವು ಅದಾದಮೇಲೆ ಈ ಡೌನ್ ಸಿಂಡ್ರೋಮ್ ಬಗ್ಗೆ ಪ್ರಶ್ನೆಗಳನ್ನು ತಿಳ್ಕೊಂಡ್ವಿ. ಹಾಗೆ ADHD ಬಗ್ಗೆ ಕ್ವಶನ್ಸ್ಗಳನ್ನು ತಿಳ್ಕೊಂಡ್ವಿ. ಇದ್ರ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಿಕೊಂಡು ಈ ಪರೀಕ್ಷೆಗೆ ಸಿದ್ಧತೆಗೊಳ್ಳಿ ಅಂತ ಹೇಳ್ತಾ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.